ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ. ಓಕೆ, ನೀವು ನಿಮ್ಮ ಎನರ್ಜೀಸ್ ಬಗ್ಗೆ ನೀವು ಫೋಕಸ್ ಮಾಡಿ. ಯೋಗ ಸೆಷನಲ್ಲಿ ಕಷ್ಟನೇ ಇರಲಿ, ನಷ್ಟವೇ ಆಗ್ತಾ ಇರಲಿ, ಏನೇ ಇದ್ದರೂ ಅದು ನಿಮ್ಮಲ್ಲೇ ಇರಬೇಕು. ನಿಮ್ಮೊಳಗೊಬ್ಬ ಪರಮಾತ್ಮನಿದ್ದಾನೆ, ನಿಮ್ಮೊಳಗೊಬ್ಬ ಅಂಬಿಗನಿದ್ದಾನೆ, ನಿಮ್ಮೊಳಗೊಬ್ಬ ದೇವರಿದ್ದಾನೆ, ನಿಮ್ಮೊಳಗೊಬ್ಬ ಶಕ್ತಿ ಅಂತ ಏನು ಹೇಳ್ತೀವಿ ಅದನ್ನೇ ನಾವು ಬೇರೆ 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 ರೀತಿಯ ಹೆಸರಿನಲ್ಲಿ ಕರೀತಾ ಇರ್ತೀವಿ. ಅವನು ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾನೆ. ನಾವೇನು ಮಾಡ್ತೀವಿ, ಮನುಷ್ಯರ ಹತ್ರ ಹೇಳ್ಕೊಳಕ್ಕೆ ಹೋಗ್ತೀವಿ. ನೋ ಯೂಸ್, ಎನರ್ಜಿ ಡ್ರೈನ್ ಆಗುತ್ತೆ. ನಮ್ಮಲ್ಲಿ ನೋವಿರಲಿ, ನಲಿವಿರಲಿ, ಓಕೆ, ನಮಗೆ ಇನ್ನು ಮುಂದೆ ಇವತ್ತಿಂದ ಆಸರೆ ಯಾವುದು ಅಂತ ಹೇಳಿದ್ರೆ ಈ ಯೋಗ. ನೋವಿರಲಿ, ನಲಿವಿರಲಿ, ಕಷ್ಟನೇ ಇರಲಿ, ನಷ್ಟ ಇರಲಿ, ಏನೇ ಇರಲಿ, ಇದಕ್ಕೆ ನಮ್ಮ ಜೊತೆ ಇರೋದು ಯಾವುದು ಅಂತ ಹೇಳಿದ್ರೆ ನಮ್ಮ ಬ್ರೀತು. ನಮಗೆ ಶಕ್ತಿ ತುಂಬೋದೇನು ಅಂತ ಹೇಳಿದ್ರೆ ಅದು ನಮ್ಮ ಬ್ರೀತು. ಬ್ರೀತಿಂದ ಮಾತ್ರ ನಿಮ್ಮಲ್ಲಿ ಆತ್ಮಶಕ್ತಿ ತುಂಬೋದಕ್ಕೆ ಸಾಧ್ಯ ಇದೆ. ಅದೊಂಥರ ಪವಾಡ. ಯಾಕೆ ಅಂತ ಹೇಳಿದ್ರೆ ಆ ಒಳಗಿರುವ ಆತ್ಮವೇ ದೇವರು ಅಂತ ನಾವು ಕರೆಯೋದೇ ಆದರೆ ಅವನೊಬ್ಬ ಪವಾಡ ಪುರುಷ ನಮ್ಮೊಳಗೆ ಇದ್ದಾನೆ. ಇಷ್ಟು ದಿನ ನಾವೆಲ್ಲ ಅಜ್ಞಾನದಲ್ಲಿ ಇದ್ವಿ, ಈಗ ನಾವೆಲ್ಲ ಸುಜ್ಞಾನದ ಕಡೆ ಮುಖ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ದ್ವೇಷಗಳಿತ್ತು, ಅಸೂಯೆಗಳಿತ್ತು. ಇನ್ನು ಮುಂದೆ ನಾವೆಲ್ಲ ಪ್ರೇಮದಿಂದ, ಪ್ರೀತಿಯಿಂದ, ಸಹಬಾಳ್ವೆಯಿಂದ ಒಟ್ಟೊಟ್ಟಿಗೆ ಕೆಲಸ ಮಾಡುವಂಥದ್ದು, ಯುನಿಟಿ, ಆ ಒಂದು ನಾಯಕತ್ವ, ನಾವು ನಾಯಕತ್ವವನ್ನು ನಮ್ಮಲ್ಲಿ ನಾವು ಮೆರೆಸ್ಕೋಬೇಕು ಅಂತಂದರೆ ಮೇನ್ ಈ ಪ್ರೀತಿ, ಬಾಂಧವ್ಯ, ಸ್ನೇಹ, ಸಹಬಾಳ್ವೆ ಇವೆಲ್ಲ ನಮ್ಮ ಜೊತೆಯಲ್ಲಿ ಇರಬೇಕು. ಆಗ ಮಾತ್ರ ನಮಗೆ ನಾವೇ ಸಂತರಾಗ್ತೀವಿ, ನಮಗೆ ನಾವೇ ಗುರುಗಳಾಗ್ತೀವಿ, ನಮಗೆ ನಾವೇ ಪರಮಾತ್ಮ ಅಂತ ಕೂಡ ನೀವು ಅಂದ್ಕೋಬೋದು. ಅಂದ್ಕೊಂಡಾಗ ಮಾತ್ರ ನಿಮ್ಮಲ್ಲಿ ಶುದ್ಧೀಕರಣ ಆಗ್ತಾ ಇದೆ, ಓಕೆ ಅಂತ ಅರ್ಥ. ಎಲ್ಲರೂ ಹಸ್ತಗಳನ್ನು ಜೋಡಿಸಿ ದೇಹವನ್ನು ನೇರ ಮಾಡಿ ಓಂಕಾರದ ಉಪಾಸನೆ. ಬ್ರೀತಿನ್. ಧೈರ್ಯಂ ಸರ್ವತ್ರಂ ಸಾಧನಂ, ಧೈರ್ಯಂ ಸರ್ವತ್ರಂ ಸಾಧನಂ, ಧೈರ್ಯಂ ಸರ್ವತ್ರಂ ಸಾಧನಂ. ಓಂ ಶಾಂತಿ ಶಾಂತಿ ಶಾಂತಿ. ಎರಡೂ ಹಸ್ತಗಳನ್ನು ಉಜ್ಜಿ ಬಹಳ ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗಿದೆ ಇವತ್ತು. ಆ ವಿಶ್ವಾಸದಿಂದ ನಿಮ್ಮ ಕಣ್ಣುಗಳ ಮೇಲೆ ಎನರ್ಜಿಯನ್ನು ಹರಿಸಿ, ಮುಖದ ಮೇಲೆ ಕರಗಳನ್ನು ಕೆಳಗಿಳಿಸಿ ಕರದರ್ಶನವನ್ನು ಮಾಡಿ, ಹಾಗೆ ಎರಡೂ ಕೈಗಳನ್ನು ಹಿಂದೆ ಕಟ್ಟಿ ಎಲ್ಲರೂ ಮುಂದೆ ಬಾಗಿ ನೆಲಕ್ಕೆ, ಭೂಮಿ ತಾಯಿಗೆ ನಿಮ್ಮ ಹಣೆಯ ಸ್ಪರ್ಶವನ್ನು ಮಾಡ್ತಾ ಮನಸ್ಸಿನಿಂದ ನಿಮ್ಮ ಮಾತೃಪಿತೃಗಳನ್ನು, ಗುರು ಹಿರಿಯರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಅವರಿಗೆ ನಮಸ್ತಾ, ಅವರ ಆಶೀರ್ವಾದ ಪಡೀತಾ ಅವರಿಗೆ ಧನ್ಯವಾದವನ್ನು ಹೇಳಿ, ಹಾಗೆ ಭೂಮಿ ತಾಯಿಗೆ, ಪ್ರಕೃತಿ ಮಾತೆಗೆ, ಇಡೀ ವಿಶ್ವಶಕ್ತಿಗೆ ಧನ್ಯವಾದವನ್ನು ಹೇಳ್ತಾ ಮೇಲೆ ಬನ್ನಿ. ಹಸ್ತಗಳನ್ನು ಉಜ್ಜಿ ಆ ಒಂದು ಸ್ಪರ್ಶವನ್ನು ದೇಹದ ಎಲ್ಲ ಭಾಗಗಳಿಗೆ, ಮೊದಲು ಕಣ್ಣಿನಿಂದ ಪ್ರಾರಂಭಿಸಿ. ಯಾಕಂದರೆ ನಾವೆಲ್ಲ ಈಗ ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗ್ತಾ ಇದ್ದೇವೆ, ಅಜ್ಞಾನದಿಂದ ಸುಜ್ಞಾನದ ಕಡೆ ಮುಖ ಮಾಡ್ತಾ ಇದ್ದೇವೆ. ಅಲ್ಲಿಂದ ನಿಮ್ಮ ದೇಹದ ಎಲ್ಲ ಕಡೆ ಸ್ಪರ್ಶವನ್ನು ನೀಡೋದ್ರ ಮುಖಾಂತರ ನಿಮ್ಮ ದೇಹವನ್ನು ಫೀಲ್ ಮಾಡಿ, ಅನುಭವಿಸಿ, ಪ್ರೀತಿಯಿಂದ ಅನುಭವಿಸಿ. ಆ ಅನುಭವ ನಿಮಗೇನು ಆಗ್ತಾ ಇದೆಯಲ್ಲ ಅದೇ ಪುನಶ್ಚೇತನಗೊಳಿಸುವಿಕೆ. ಎರಡೂ ಹಸ್ತಗಳನ್ನು ಮಂಡಿ ಮೇಲಿಟ್ಟು ತಲೆಯನ್ನು ಬಾಗಿಸಿ ನಿಧಾನವಾಗಿ ತಲೆಯನ್ನು ಎತ್ತಿ ಸಂಪೂರ್ಣವಾಗಿ ಕಣ್ಣನ್ನು ತೆರೀರಿ ನಗುಮುಖದಿಂದ. ಇದೇ ಶಾಂತ ಮನೋಭಾವನೆ ಇಡೀ ದಿನ, ರಾತ್ರಿ, ಬೆಳಗಾದರೂ ಇದೇ ಭಾವನೆ ನಿಮ್ಮಲ್ಲಿ ಇರಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಸಂಜೆ. ಶುಭಂ. ಧನ್ಯೋಸ್ಮಿ.
ಸರ್ವೇ ಜನ ಸುಖಿನೋ ಭವಂತು. ಸಾಯಿರಾಮ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.